ನಿಮ್ಮ ಎಕ್ಸಾಮ್ ಹತ್ರ ಬರ್ತಾ ಇದೆ. ಒಂದಿಷ್ಟು ಜನ ವರಿ ಮಾಡ್ತಾ ಇದ್ದೀರಾ, ಏನು ಓದಬೇಕು ಏನಿಲ್ಲ ಅಂತ. ಟಾಪ್ 50 ಕ್ವೆಶನ್ಸ್ ನಿಮಗೋಸ್ಕರ ತಂದಿದ್ದೀನಿ. ಈ 50 ಕ್ವೆಶನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ. ಓಕೆನಾ? ಸೊ ಕ್ವೆಶನ್ಸ್ನ ಡಿಸ್ಕಸ್ ಮಾಡುವ, ಸೊಲ್ಯೂಷನ್ ನಾನು ನಿಮಗೋಸ್ಕರ ಡೆಫಿನೆಟ್ಲಿ ತರ್ತೀನಿ. ಬಟ್ ಇವಾಗ ಫಸ್ಟ್ ನಿಮಗಾಗಿ ಕ್ವೆಶನ್ಸ್ ಕೊಡ್ತಾ ಇದ್ದೀನಿ. ಎಲ್ಲ ಕ್ವೆಶನ್ಸ್ನ ನೀವಾಗೆ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಫಸ್ಟ್ ಚಾಪ್ಟರ್ ಇಂದ ಇರ್ರಾಷನಾಲಿಟಿ ಪ್ರೂವ್ ಮಾಡೋದು ಖಂಡಿತ ಕ್ವೆಶನ್ ಬರುತ್ತೆ. ನಂಬರ್ ಚೇಂಜ್ ಆದ್ರೂ ಪರವಾಗಿಲ್ಲ, ಸ್ಟೆಪ್ಸ್ ಮಾತ್ರ ಸೇಮ್ ಇರುತ್ತೆ ಅಂತ ಗೊತ್ತು. ಅಥವಾ LCM ಮತ್ತೆ HCF ಮೇಲೆ ಕ್ವೆಶನ್ ಇರುತ್ತೆ, ಹೇಗೆ ಮಾಡಬೇಕು ಅಂತ ಗೊತ್ತಿರಲಿ. HCF ಇಂಟು LCM ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಗೊತ್ತಿರಲಿ. ಅದ್ರ ಮೇಲೆ ಕ್ವೆಶನ್ನು. ಪಾಲಿನಾಮಿಯಲ್ ಚಾಪ್ಟರ್ ಬಂದರೆ 0 ಕಂಡುಹಿಡಿಯೋ ಕ್ವೆಶನ್ ಫ್ಯಾಕ್ಟರೈಸ್ ಮಾಡಿ ಕಂಡುಹಿಡಿಬೇಕು. ಆಯ್ತಾ? ಅದಾದಮೇಲೆ ಗ್ರಾಫ್ ಕೊಟ್ಬಿಟ್ಟು ಝೀರೋಸ್ ಕಂಡುಹಿಡಿರಿ, ಝೀರೋಸಿಂದ ನೀವು ಪಾಲಿನಾಮಿಯಲ್ ಬರೀರಿ, ಶೂನ್ಯತೆಗಳನ್ನ ಕಂಡುಹಿಡಿದು ಬಹುಪದೋಕ್ತಿನ ಬರೀರಿ ಅನ್ನೋ ಪ್ರಶ್ನೆ ಇರುತ್ತೆ. ಅಥವಾ ಇನ್ನೊಂದು ಥರ ಏನಂದರೆ, ಈ ಥರ ಬಹುಪದೋಕ್ತಿ ಕೊಡ್ತಾರೆ, ಪಾಲಿನಾಮಿಯಲ್ ಕೊಡ್ತಾರೆ, ಕೊಟ್ಟು ಈ ಥರ ರಿಲೇಷನ್ಸ್ನ ಕೇಳ್ತಾರೆ. ಇಲ್ಲಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧ, ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಮೇಲೆ ಅಪ್ಲೈ ಆಗಿ ಐಡೆಂಟಿಟಿ ಯೂಸ್ ಮಾಡ್ಬೇಕು ನೀವು. A+B² ಆ ಎಲ್ಲ ಐಡೆಂಟಿಟಿ ಯೂಸ್ ಮಾಡಿ ಸಾಲ್ವ್ ಮಾಡೋ ಥರ ಕ್ವೆಶನ್ಸ್ ಇರ್ತವೆ. ನೆಕ್ಸ್ಟ್ ಬಂದು ಪಾಲಿನಾಮಿಯಲ್ಗೆ ಝೀರೋಸ್ ಕಂಡುಹಿಡೀರಿ ಮತ್ತು ರಿಲೇಷನ್ಶಿಪ್ ವೆರಿಫೈ ಮಾಡಿ. ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ಏನಿದೆಯಲ್ಲ -B/A/C/A, ಅದನ್ನು ಚೆಕ್ ಮಾಡಿ ಅನ್ನೋ ಥರ ಪ್ರಶ್ನೆ. ಮತ್ತು ನೆಕ್ಸ್ಟ್ ಚಾಪ್ಟರಿಂದ ನೋಡಿ, ಈ ಚಾಪ್ಟರಿಂದ ತುಂಬ ಈಸಿ ಕ್ವೆಶನ್ಸ್ ಇರ್ತವೆ. ನಿಮ್ಗೆ ಟೇಬಲ್ ಬರಬೇಕು. ಟೇಬಲ್ ಬಂದರೆ ಲೈನ್ಸ್ ಪ್ಯಾರಲಲ್ಲು, ಇಂಟರ್ಸೆಕ್ಟಿಂಗು, ಕೋಇನ್ಸಿಡೆಂಟ್ ಇರ್ತಾವಲ್ಲ, ಛೇದಿಸುತ್ತವೆ, ಸಮಾಂತರವಿರುತ್ತವೆ, ಆಯ್ಕೆಗೊಳ್ಳುತ್ತವೆ, ಎಷ್ಟು ಸೊಲ್ಯೂಷನ್ಸು, ಅದ್ರ ಮೇಲೆ ಪ್ರಶ್ನೆ ಇರ್ತವೆ. ರೇಖೆ ಯಾವ ಥರ ಇರ್ತವೆ ಅಂತ ಐಡೆಂಟಿಫೈ ಮಾಡೋ ಥರ ಪ್ರಶ್ನೆ. ಆಮೇಲೆ ಎಲಿಮಿನೇಷನ್, ವರ್ಗ ಸಮೀಕರಣನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಗ್ರಾಫ್ ಹಾಕೋದನ್ನ ಕಲ್ಕೊಳ್ಳಿ. ಸರಿಯಾಗಿ ಗ್ರಾಫ್ನ ಹಾಕಿದರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಇಲ್ಲಿ ಸ್ಕೋರ್ ಆಗುತ್ತೆ. ಇವಿಷ್ಟು ಈ 3 ಚಾಪ್ಟ್ರಲ್ಲಿ ನೀವು ಮಾರ್ಕ್ಸ್ ಕಳ್ಕೊಳ್ಳೋಂಥದ್ದೇನಿಲ್ಲ. 5+5+8 ಮಾರ್ಕ್ಸು, 18 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಎಲ್ಲೋ ಒಂದು ಕಡೆ ಹೋದರೂ ನಿಮಗೆ 15 ಮಾರ್ಕ್ಸ್ ಆದರೂ ಆರಾಮಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ, ಕ್ವಾಡ್ರಾಟಿಕ್ ಇಕ್ವೇಷನಿಂದ ಕ್ವಾಡ್ರಾಟಿಕ್ ಇಕ್ವೇಷನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಬರಬೇಕು. ಆಮೇಲೆ ಕ್ವಾಡ್ರಾಟಿಕ್ ಇಕ್ವೇಷನ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಬರೆಯೋಕ್ಕೆ ಬರಬೇಕು, ಅಂದರೆ ಆದರ್ಶ ರೂಪ ಬರೆಯೋಕ್ಕೆ ಬರಬೇಕು. ಅದಾದಮೇಲೆ ಡಿಸ್ಕ್ರಿಮಿನೆಂಟ್, ಶೋಧಕ ಕಂಡುಹಿಡಿಯೋದು. ಆಮೇಲೆ ಮೂಲ, ರೂಟ್ಸ್ ನೇಚರ್, ಮೂಲಗಳ ಸ್ವಭಾವ ಗೊತ್ತಿರಬೇಕು, ಇದು ಹೆಂಗೆ ಮಾಡಬೇಕು ಅಂತ. ಮೂಲಗಳ ಸ್ವಭಾವದ ಕ್ವಾಡ್ರಾಟಿಕ್ ಇಕ್ವೇಷನ್ದು ರೂಟ್ಸ್ ಕೂಡ ಕಂಡುಹಿಡಿಯಕ್ಕೆ ಬರಬೇಕು. ನೀವು ಫ್ಯಾಕ್ಟರೈಸೇಷನ್ ಯೂಸ್ ಮಾಡಲಿ ಅಥವಾ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರು ಬರುತ್ತೆ. ಅಷ್ಟಲ್ದೇನೆ ಡಿಸ್ಕ್ರಿಮಿನೆಂಟ್, ಶೋಧಕದ ಮೇಲೆ ಕೂಡ ಪ್ರಶ್ನೆಗಳು ಬರ್ತವೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಯಲ್ಲಿ ಇಲ್ಲಿ ನಿಮಗೆ ಬೇಸಿಕ್ ಗೊತ್ತಿರಬೇಕು. ನಿಮಗೆ ಸಮಾಂತರ ಶ್ರೇಣಿ ಅಂದರೆ ಏನಿರುತ್ತೆ, ಸಮಾನ ವ್ಯತ್ಯಾಸ ಏನು, ಎನ್ನನೇ ಪದ ಏನು, ಪದಗಳ ಮೊತ್ತ ಏನು, ಅವೆಲ್ಲ ಫಾರ್ಮುಲಾ ಗೊತ್ತಿರಲಿ. ಅದ್ರ ಮೇಲೇ ನಿಮಗೆ ಬೇಸಿಕ್ ಗೊತ್ತಿದ್ರೆ, ಇಷ್ಟು ಫಾರ್ಮುಲಾ ಗೊತ್ತಿದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಾ ಕ್ವೆಶನ್ಸ್ನ. ಕಷ್ಟ ಏನಿಲ್ಲ. ತುಂಬ ಸಾರಿ ಕೇಳಿರೋ ಪ್ರಶ್ನೆ ಇದು, 20 ಪದಗಳ ಮೊತ್ತ ಅನ್ನೋದು. ಆಮೇಲೆ ಮತ್ತೆ ನಿಮಗೆ 4 ಮಾರ್ಕ್ಸಿನ ಕ್ವೆಶನ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಉದ್ದ ಕ್ವೆಶನ್ ಬರುತ್ತೆ. ನೀವು ಅದನ್ನ ವರ್ಜಿಸುವ ಮೆಥಡಿಂದ ಸಾಲ್ವ್ ಮಾಡ್ತೀರಿ, ಅಂದರೆ ಈಕ್ವೇಷನ್ಸ್ ಬರುತ್ತೆ, ಈಕ್ವೇಷನಿಂದ ಸಾಲ್ವ್ ಮಾಡೋ ಥರ ಪ್ರಶ್ನೆ, ಅಥವಾ ವ್ಯಾಲ್ಯೂ ಕಂಡಿಡೋ ಥರ ಪ್ರಶ್ನೆ, ಸಬ್ ಕ್ವೆಶನ್ಸ್ ಇರ್ತವೆ, ನೋಡಿಕೊಂಡು ಸಾಲ್ವ್ ಮಾಡಬೇಕಿಲ್ಲಿ. ಓಕೆ? ಟ್ರಯಾಂಗಲ್, ತ್ರಿಭುಜಗಳು ಚಾಪ್ಟರಿಂದ ನಿಮಗೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಥವಾ ಸಿಮಿಲಾರಿಟಿ, SSS ಸಿಮಿಲಾರಿಟಿ, SS ಸಿಮಿಲಾರಿಟಿ, ಅದ್ರ ಮೇಲೆ ನಿಮಗೆ ಈ ಥರ ಅನ್ನೋನ್ ಕ್ವಾಂಟಿಟಿ ಕಂಡುಹಿಡಿಯೋ ಪ್ರಶ್ನೆಗಳು ಅಥವಾ ಏನಾದರೂ ರಿಲೇಷನ್ ಬರೆಯೋ ಪ್ರಶ್ನೆಗಳು ಇರ್ತವೆ. ಹೇಳಿದ್ನಲ್ಲ, ಈ ಥರ ಅನ್ನೋನ್ ಕ್ವಾಂಟಿಟಿ ಕಂಡುಹಿಡಿಯೋದು, ಇದಂತರೂ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ಥೇಲ್ಸ್ ಪ್ರಮೇಯ ಮೇಲೆ ಪ್ರಶ್ನೆ. ನಿಮಗೆ ಇನ್ನೊಂದಂದರೆ, ಇದೊಂದು ತುಂಬ ರಿಪೀಟ್ ಆಗಿ ಕೇಳಿರೋ ಪ್ರಶ್ನೆ, ಇದು ಟೆಕ್ಸ್ಟ್ ಬುಕ್ ಕ್ವೆಶನ್ ಇದೆ. ಇದನ್ನೂ ಒಂದ್ಸಾರಿ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಆಬ್ವಿಯಸ್ಲಿ ಥಿಯರಮ್ಸು 4 ಮಾರ್ಕ್ಸ್ಗೆ ಖಂಡಿತ ಪ್ರಶ್ನೆ. ಆಯಿತಾ? 4 ಥಿಯರಮ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರೂಫ್ ಏನಿದೆಯಲ್ಲ, ನೀವು 4 ಸಾಲ್ವ್ ಮಾಡಲೇಬೇಕು. ನಿರೂಪಿಸಿ, ಸಾಧಿಸಿ, ಇದನ್ನು ನೀವು ಮಾಡಲೇಬೇಕು. ಓಕೆನಾ? ಡೌಟೇ ಇಲ್ಲ. 4 ಹಾಕಿದ್ದೀನಿ, ಅವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀಟಾಗಿ. ಆಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿಗೆ ಬಂದರೆ, ಇದಂತರೂ ತುಂಬ ಸಾರಿ ಕೇಳಿದ್ದಾರೆ. AB ಕೇಳಿದರೆ ಯಾವುದಾದ್ರೂ ವ್ಯಾಲ್ಯೂ ಕೊಟ್ಬಿಟ್ಟಿರ್ತಾರೆ, ನಂಬರ್ಸ್ ಕೊಟ್ಟು ಕ್ವೆಶನ್ ಕೇಳಿರ್ತಾರೆ. ಆಮೇಲೆ ಅಗೇನ್ ಬೇಸಿಕಲಿ 1 ಮಾರ್ಕ್ 2 ಮಾರ್ಕಲ್ಲೆಲ್ಲ ಬೇಸಿಕ್ ಕ್ವೆಶನ್ನೇ ಕೇಳೋದು, ಫಾರ್ಮುಲಾ ಮೇಲೆ ಅಥವಾ ತುಂಬ ಬೇಸಿಕ್ ನಾಲೆಜಿಂದ, ನಿಮ್ಮ ಡೆಫಿನೇಷನಿಂದ. ಆ ಥರ ಎಕ್ಸ್ ಅಕ್ಷದಿಂದ ಈ ಪಾಯಿಂಟ್ P ದ ಡಿಸ್ಟೆನ್ಸ್ ಏನು, ದೂರ ಏನು ಅನ್ನೋ ಥರ ಪ್ರಶ್ನೆ. ಅದೇ ಥರ
ನಿಮಗೆ ಸೆಕ್ಷನ್ ಫಾರ್ಮುಲಾ ಏನಿದೆಯಲ್ಲ ಅದರಿಂದ ಫಾರ್ಮುಲಾ ಹಾಕಿ ಕಂಡುಹಿಡಿಯೋ ಥರ ಪ್ರಶ್ನೆ. ರೇಷಿಯೋ ಕೊಟ್ಟು ವ್ಯಾಲ್ಯೂಸ್ ಕಂಡುಹಿಡಿಯೋದು ಅಥವಾ ವ್ಯಾಲ್ಯೂಸ್ ಕೊಟ್ಟು ರೇಷಿಯೋ ಕಂಡುಹಿಡಿಯೋ ಥರ ಪ್ರಶ್ನೆ. ಇನ್ನೊಂದೇನೆಂದರೆ ಅವರು ಮೇ ಬಿ ಪಾಯಿಂಟ್ ಕೊಡಲಿಕ್ಕಿಲ್ಲ, ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಿರ್ತಾರೆ, ಎಕ್ಸ್ ಅಕ್ಷ ವೈ ಅಕ್ಷ ಮೇಲೆ ಪಾಯಿಂಟ್ ಇದೆ, ಆವಾಗ ಏನು ರೇಷಿಯೋ ಇರುತ್ತೆ ಅನ್ನೋ ಪ್ರಶ್ನೆ ಕೇಳಿರ್ತಾರೆ. ತುಂಬ ಸಾರಿ ಕೇಳಿದ್ದಾರೆ ಆ ಪ್ರಶ್ನೆನ. ಅದನ್ನು ಬಿಟ್ಟರೆ ಇನ್ನೊಂದು ಮಿಡ್ ಪಾಯಿಂಟ್ ಫಾರ್ಮುಲಾ, ಮಧ್ಯಬಿಂದುವಿನ ಸೂತ್ರದ ಮೇಲೆ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂದರೆ ಇದೆ ಪ್ಯಾರಲೋಗ್ರಾಮ್ದು. ಪ್ಯಾರಲೋಗ್ರಾಮ್ ಬದಲು ರೋಂಬಸ್ ಅಂತ ಕೊಡ್ಬೋದು, ಸ್ಕ್ವೇರು, ರೆಕ್ಟ್ಯಾಂಗಲ್ ಅಂತ ಕೂಡ ಕೊಡ್ಬೋದು. ಇದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಟ್ರಿಗ್ನೋಮೆಟ್ರಿಯಿಂದ ಡೈರೆಕ್ಟ್ ಫಾರ್ಮುಲಾ ಕೂಡ ಕೇಳ್ತಾರೆ 1 ಮಾರ್ಕ್ 2 ಮಾರ್ಕಲ್ಲಿ. ಅಪ್ಲೈ ಮಾಡಿ ಸಾಲ್ವ್ ಮಾಡೋದು, ಅಥವಾ ಟ್ರಯಾಂಗಲ್ ಕೊಟ್ಬಿಟ್ಟು ಅಲ್ಲಿ ಆ್ಯಂಗಲ್ಸ್ ಯಾವುದಾದ್ರೂ ಆ್ಯಂಗಲ್ ರೇಷಿಯೋ ಕಂಡಿಡೀರಿ, ಈ ಥರ ರೇಷಿಯೋ ಕಂಡಿಡೀರಿ, ಆ್ಯಂಗಲ್ ಕಂಡಿಡೀರಿ ಅನ್ನೋ ಥರ ಪ್ರಶ್ನೆ ನಿಮಗೆ ಕೇಳ್ತಾರೆ. ಪ್ರೂಫಲ್ಲಿ ಅಂದಾಗ ನಿಮಗೆ ಸ್ಟೆಪ್ ವೈಸ್ ಪ್ರೂಫ್ ಹೆಂಗೆ ಮಾಡಬೇಕು ಅಂತ ಗೊತ್ತಿರಬೇಕು. LHS ಇಂದ RHSಗೆ ಹೆಂಗೆ ಹೋಗಬೇಕು, ಯಾವ್ಯಾವ ಐಡೆಂಟಿಟಿ ಯೂಸ್ ಮಾಡಬೇಕು ಅನ್ನೋದು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಬರುತ್ತೆ. ಸೊ ತುಂಬ ರಿಪೀಟ್ ಆಗಿರೋ ಪ್ರಶ್ನೆನ ನಾನಿಲ್ಲಿ ಬರೀತಾ ಇದ್ದೀನಿ. ಸೊ 2 ಥರ, ಒಂದು ಆ್ಯಂಗಲ್ಸ್ ಕೊಟ್ಬಿಟ್ಟು ಕೇಳ್ಬೋದು, ಅಥವಾ ಡೈರೆಕ್ಟ್ ಈ ಥರ ಪ್ರೂಫ್ ಕೂಡ ಕೇಳೋದು ಚಾನ್ಸಸ್ ಇದೆ. 2 ಥರನೂ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಇದಾದರೂ ತುಂಬ ಈಸಿ ಆಗುತ್ತೆ ನಿಮಗೆ, ಟೇಬಲ್ ಬರಬೇಕಷ್ಟೇ ಅಲ್ವಾ. ಮುಂದಿನ ಪ್ರಶ್ನೆ ನೋಡಿ, ಸರ್ಕಲ್ಸ್ ಚಾಪ್ಟರಿಂದ ನಿಮಗೆ ರೇಡಿಯಸ್ಸು ಸರ್ಕಲ್ ಟ್ಯಾಂಜೆಂಟ್ ನಡುವಿನ ರಿಲೇಷನ್, ಅಂದರೆ ತ್ರಿಜ್ಯ ಮತ್ತು ಸ್ಪರ್ಶಕ ನಡುವಿನ ಏನು ರಿಲೇಷನ್ ಇದೆಯಲ್ಲ ಅದರಿಂದ. ಸೊ ಅಲ್ಲೊಂದು ಲಂಬಕೋನ ತ್ರಿಭುಜ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರುತ್ತೆ. ಸೊ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋದು. ಅದನ್ನು ಬಿಟ್ಟರೆ 2 ಆ್ಯಂಗಲ್ಸ್ ಬರುತ್ತಲ್ಲ ಈ ಥರ, ಈ ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನ, ಇವೆರಡು ಸಪ್ಲಿಮೆಂಟ್ರಿ ಪರಿಪೂರಕ ಆಗಿರ್ತವೆ. ಅದು ನಿಮಗೆ ಗೊತ್ತಿರಲಿ, ಅದ್ರ ಮೇಲೆ ಪ್ರಶ್ನೆ ಬರ್ತವೆ. ಅದನ್ನು ಬಿಟ್ಟರೆ ನೋಡಿ, ಸೊ ಇದು ಕೂಡ ಅದ್ರ ಥರನೇ ಪ್ರಶ್ನೆ ಇದೆ, ಬಟ್ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಏನಂದರೆ ಟ್ಯಾಂಜೆಂಟ್ಸ್, PA = PB ಅನ್ನೋ ಥರನೂ ಪ್ರಶ್ನೆ ಬರುತ್ತೆ. ಸೊ ಇದು ಕೂಡ ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟು ತುಂಬ ಬೇಸಿಕ್ ಕ್ವೆಶನ್ ನಿಮಗೆ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲೂ ಇಂಪಾರ್ಟೆಂಟ್ ಪ್ರೂಫ್ ಅಂದರೆ ಇದೆ. ಇಂಪಾರ್ಟೆಂಟ್ ಪ್ರೂಫ್ ಅಂದರೆ ಇದೇನೆ ಅಂದರೆ 2 ಸ್ಪರ್ಶಕಗಳು ಸಮಾನವಾಗಿರುತ್ತವೆ ಅಂತಿದೆಯಲ್ಲ, ಅದು ಇಂಪಾರ್ಟೆಂಟ್ ಕ್ವೆಶನ್ನೇ. ಅದನ್ನು ಬಿಟ್ಟರೆ ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್, ತ್ರಿಜ್ಯ ಮತ್ತು ಸ್ಪರ್ಶಕಗಳು ಲಂಬವಾಗಿರುತ್ತವೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಓಕೆನಾ. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಬಂದಾಗ ನೋಡಿ, ಇಲ್ಲಿ ನಾನು ಈ ಕ್ವೆಶನ್ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಬೇಸಿಕ್ ಕ್ವೆಶನ್ನು, ಅಂದರೆ ಬೇಸಿಕ್ ಫಾರ್ಮುಲಾಯಿಂದ ಕ್ವೆಶನ್ ಅಪ್ಲೈ ಮಾಡಿ ಸಾಲ್ವ್ ಮಾಡೋ ಥರ ಕ್ವೆಶನ್ ಇರ್ತವೆ. ಸಿ ನೋಡಿ, ಫಾರ್ಮುಲಾ ಕೂಡ ಕೇಳೋ ಚಾನ್ಸಸ್ ಇದೆ 1 ಮಾರ್ಕಲ್ಲಿ. ಅದನ್ನು ಬಿಟ್ಟರೆ ಡೈರೆಕ್ಟ್ 5 ಮಾರ್ಕ್ಸಿನ ಪ್ರಶ್ನೆನೇ, ಯಾವುದೇ ಥರ ಪ್ರಶ್ನೆ ಕೇಳ್ಬೋದು. ನೀವು ಹಲವಾರು ಪ್ರಶ್ನೆನ ಪ್ರಾಕ್ಟೀಸ್ ಮಾಡಿರಿ. ಮಾಡಿದಾಗ ನಿಮ್ಗೆ ಏನು ಮಾಡಬೇಕು ಅಂತ ಆರಾಮಾಗಿ ಗೊತ್ತಾಗುತ್ತೆ. ನಾನಿಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ 1-2 ಪ್ರಶ್ನೆನ. ಅಂದರೆ ನಿಮಗೆ ಎಲ್ಲ ಫಿಗರ್ಸು ಕಂಬೈನ್ ಆದಾಗ ವಾಲ್ಯೂಮು, ಘನಫಲ ಕೂಡಿಸ್ಬೇಕು, ಘನಫಲ ಕಳಿಬೇಕು, ಅಥವಾ ವಿಸ್ತೀರ್ಣ ಯಾವ ಥರ ಆಗುತ್ತೆ, ಎಷ್ಟು ವಿಸ್ತೀರ್ಣನ ನಾವು ಕನ್ಸಿಡರ್ ಮಾಡಬೇಕು, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಏರಿಯಾ ಎಷ್ಟು ಕನ್ಸಿಡರ್ ಮಾಡಬೇಕು ಅನ್ನೋದು ಅರ್ಥ ಆದರೆ ನಿಮಗೆ ಗೊತ್ತಾಗುತ್ತೆ. ಓಕೆ. ಸೊ ಮಲ್ಟಿಪಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿರಿ. ಡಯಾಗ್ರಾಮ್ ಸೇಮ್ ಬರಲಿಲ್ಲ ಅಂದರೆ ತೊಂದರೆ ಇಲ್ಲ, ಹೆಂಗೆ ಮಾಡಬೇಕು ಅಂತ ಗೊತ್ತಿರುತ್ತೆ ಅಲ್ವಾ. ಕೋನು, ಸಿಲಿಂಡರು, ಹೆಮಿಸ್ಪಿಯರು, ಇನ್ನೇನು ಬೇರೆ ಏನಾದರೂ ಡಯಾಗ್ರಾಮ್ ಬರುತ್ತಾ? ಬರಲ್ಲ. ಅದೇ CSE TSE ವಾಲ್ಯೂಮು. ಸೊ ಇದು ನಿಮಗೆ ಕರೆಕ್ಟಾಗಿ ಗೊತ್ತಿರಲಿ. ಓಕೆನಾ. ಆಮೇಲೆ ಮತ್ತೆ ಏರಿಯಾ ರಿಲೇಟೆಡ್ ಟು ಸರ್ಕಲಿಂದ ಒನ್ಸ್ ಅಗೇನ್ ಡೈರೆಕ್ಟ್ ಫಾರ್ಮುಲಾ ಮೇಲೆ ಕ್ವೆಶನ್ನು. ಅದನ್ನು ಬಿಟ್ಟರೆ ಇದು ಒಂಥರ ಅಪ್ಲಿಕೇಶನ್ ಲೆವೆಲ್, ಸ್ವಲ್ಪ ಕ್ಲಾಕ್ ಕ್ವೆಶನ್ ತುಂಬ ಫ್ರೀಕ್ವೆಂಟಾಗಿ ಕೇಳಿದ್ರು ಅಂತ ಹಾಕಿದ್ದೀನಿ. ಅದನ್ನು ಬಿಟ್ಟರೆ 60 ಡಿಗ್ರಿ, 120 ಡಿಗ್ರಿ, 90 ಡಿಗ್ರಿ ಕೊಟ್ಬಿಟ್ಟು ಏರಿಯಾ ಆಫ್ ದ ಸೆಗ್ಮೆಂಟ್, ಯಾವುದಿದು ವೃತ್ತಖಂಡದ ವಿಸ್ತೀರ್ಣ ಅಂತ ಕೇಳ್ತಾರೆ. ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಓಕೆನಾ. ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟ್ರಲ್ಲಿ ಬಂದರೆ ಏನಿದೆ ಹೇಳಿ, ಮೀನ್ ಮೀಡಿಯನ್ ಮೂಡ್ಬಿಟ್ರೆ ಮತ್ತೇನ್ರಿ ಕೇಳ್ತಾರೆ? ಮತ್ತೇನೂ ಕೇಳಲ್ಲ. ಇದನ್ನು ಬಿಟ್ಟರೆ 1 ಮಾರ್ಕಲ್ಲಿ ನಿಮಗೆ 1 ಮಾರ್ಕಲ್ಲಿ, ಇಲ್ಲಿ ಹಾಕಿಲ್ಲ ನಾನು, ಬಟ್ 1 ಮಾರ್ಕಲ್ಲಿ ಇದನ್ನು ಕೊಟ್ಬಿಟ್ಟು ಇದರಲ್ಲಿ ಬಹುಪದ ಮೋಡಲ್ ಕ್ಲಾಸ್ ಯಾವುದು, ಮೀಡಿಯನ್ ಕ್ಲಾಸ್ ಯಾವುದು, ಕ್ಲಾಸ್ ಮಾರ್ಕ್ ಏನು, ಲೋವರ್ ಲಿಮಿಟ್ ಆಫ್ ದ ಮೋಡಲ್ ಕ್ಲಾಸ್ ಏನು, ಕ್ಲಾಸ್ ಸೈಜ್ ಏನು ಅಲ್ವಾ, ಅದನ್ನೇ ಕೇಳೋದು. ಮಧ್ಯಾಂಕದ ವರ್ಗಾಂತರ ಯಾವುದು, ಬಹುಲಕದ ವರ್ಗಾಂತರ ಯಾವುದು, ಮಧ್ಯಾಂಕದ ಕೆಳಮಿತಿ ಏನು, ಬಹುಲಕದ ಕೆಳಮಿತಿ ಏನು, ಮೇಲ್ಮಿತಿ ಏನು ಅಲ್ವಾ. ಈ ಥರ ಪ್ರಶ್ನೆಗಳಿರ್ತವೆ. ಸೊ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಆಮೇಲೆ ಫಾರ್ಮುಲಾ ಕೂಡ ಡೈರೆಕ್ಟಾಗಿ ಕೇಳಿದ್ದಾರೆ. ಪ್ರೊಬ್ಯಾಬಿಲಿಟಿ ಬಂದರೆ ಕಾಯಿನ್ಸ್ ಲೆಕ್ಕ, ಆಮೇಲೆ
ಡೈಸ್ ಲೆಕ್ಕ ಅಂದರೆ ದಾಳ ಅದರ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ರಿಪೀಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಅದನ್ನ ಬಿಟ್ಟರೆ ಬೇಸಿಕ್ಸ್ ಕ್ವೆಶನ್ನು ನೋಡಿ ಈ ಥರ, ಇವೆಲ್ಲ ಬೇಸಿಕ್ ಕ್ವೆಶನ್ ಅಲ್ವಾ. ಪ್ರೊಬ್ಯಾಬಿಲಿಟಿ ರೇಂಜ್ ಏನು ಅಂದರೆ ಇದು, ಈ ರಿಲೇಷನ್ ಅಂತೂ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಿಮಗೆ, ಇದು ಗೊತ್ತಿರಲಿ, ಇದು ಗೊತ್ತಿರಲಿ, ಯಾಕಂದರೆ ಇದ್ರ ಮೇಲೆ ಕೂಡ ಪ್ರಶ್ನೆ ಹೆಂಗಂದರೆ ಇದು 1 ಆದರೆ ಲೇಟೆಸ್ಟ್ ಇವತ್ತು ಮಳೆ ಬರುತ್ತೆ, ಟುಡೇ ಇಟ್ ಈಸ್ ಗೋಯಿಂಗ್ ಟು ರೇನ್, ದ ಪ್ರೊಬಾಬಿಲಿಟಿ ಅಂದರೆ 0.5 ಪ್ರೊಬಾಬಿಲಿಟಿ ಇದ್ದರೆ ಇವತ್ತು ಮಳೆ ಬರಲ್ಲ ಅನ್ನೋಕ್ಕೆ ಪ್ರೊಬಾಬಿಲಿಟಿ ಏನಿರುತ್ತೆ, ಆ ಥರ ಪ್ರಶ್ನೆಗಳು ಅಲ್ವಾ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ, ಬೇಸಿಕ್ಸ್ ಗೊತ್ತಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ತೀರಾ. ನೀವು ವೇಟೇಜ್ ಪ್ರಕಾರ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೆಲ್ಲ ಕ್ವೆಶನ್ಸು ವೇಟೇಜ್ ಪ್ರಕಾರನೇ ಇರೋದು, ಓಕೆನಾ. ಇಷ್ಟು ಕ್ವೆಶನ್ಸು ನೀವು ಪ್ರಾಕ್ಟೀಸ್ ಮಾಡಿದಲ್ಲಿ ಇದೇ ರೀತಿಯ ಕ್ವೆಶನ್ನು ಬರ್ತವೆ. ಇದೇ ಕ್ವೆಶನ್ಸ್ ಅಂತ ಹೇಳ್ಬಹುದು, ಇದೇ ರೀತಿಯ ಕ್ವೆಶನ್ಸ್ ಕೂಡ ಬರುತ್ತೆ. ಸೊ ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇಷ್ಟು ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿದಲ್ಲಿ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ. ಕಾನ್ಫಿಡೆಂಟಾಗಿ ಹೇಳ್ತೀನಿ, ನೀವು ಅಷ್ಟೇ ಕಾನ್ಫಿಡೆಂಟಿಂದ ಸಾಲ್ವ್ ಮಾಡಿ. ಯಾರ್ಯಾರು ಇಷ್ಟು ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀರಿ ಕಾಮೆಂಟಲ್ಲಿ ಬರೀರಿ ಸಾಲ್ವ್ ಅಂತ. ಟಾಪ್ 50 ಕ್ವೆಶನ್ಸು ನಿಮಗೆ ತಂದಿದ್ದೀನಿ. ಸೊ 50 ಕ್ವೆಶನ್ಸಿಂದ ನಿಮಗೆ ಫುಲ್ ಮಾರ್ಕ್ಸ್ ಬರಲಿ ಅಂತ ನಾನು ನಿಮಗೆ ವಿಶಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರದ್ದು ನೋಟ್ಸ್ ನಿಮಗೆ ಬೇಕಾದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕು. ವಾಟ್ಸ್ಆ್ಯಪ್ ಚಾನಲ್ದು ಲಿಂಕು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ, ಪಿನ್ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ಅಷ್ಟು ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ ಬಯೋದಲ್ಲೂ ಕೂಡ ನಿಮಗೆ ಲಿಂಕ್ ಸಿಗುತ್ತೆ. ಜಾಯ್ನ್ ಆಗಿ ನಿಮಗೆ ಅಲ್ಲಿಂದು ನೋಟ್ಸ್ ಸಿಗುತ್ತೆ. ಸೊಲ್ಯೂಷನ್ ಕೂಡ ನಿಮಗೆ ಬೇಗ ನಾನು ತೊಗೊಂಡು ಬರ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಸಾಲ್ವ್ ಮಾಡಿ ಕಾಮೆಂಟಲ್ಲಿ ಹೇಳಿ ಎಷ್ಟು ಜನ ಸಾಲ್ವ್ ಮಾಡ್ತಿದ್ದೀರಿ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್.